ಇಸ್ರೇಲೇ ನೀನು ಧನ್ಯನು. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 5. ಇಸ್ರೇಲಿನ ಯುದ್ಧಗಳು. 1948ನೇ ವರ್ಷ ಇಸ್ರೇಲ್ ಸ್ವತಂತ್ರ ರಾಷ್ಟ್ರವಾದಾಗ ಅಲ್ಲಿದ್ದಂತಹ ಇಸ್ರೇಲಿನ ಸಂಖ್ಯೆ 6,29,000 ಅಷ್ಟೇ. ಎಷ್ಟು ಚಿಕ್ಕ ದೇಶವಾಗಿ ಎಷ್ಟು ಸ್ವಲ್ಪ ಜನರಾಗಿ ಇದ್ದಿದ್ದಾರೆಂದು ಯೋಚಿಸಿ ನೋಡಿರಿ. ಆದರೆ ಅದಕ್ಕೆ ವಿರೋಧಿಗಳು ಅನೇಕ. ಇಸ್ರೇಲಿನ ಸುತ್ತಮುತ್ತಲಿರುವ ದೇಶಗಳವು ಇಸ್ರೇಲನ್ನು ಸ್ವತಂತ್ರ ರಾಷ್ಟ್ರವೆಂದು ಪರಿಗಣಿಸಲಿಲ್ಲ. ಒಂದೆಡೆ ಲೆಬನಾನ್ ದೇಶ, ಮತ್ತೊಂದೆಡೆ ಸೌದಿ ಅರೇಬಿಯಾ ದೇಶ, ಮತ್ತೊಂದೆಡೆ ತುರ್ಕಿ, ಮತ್ತೊಂದು ಕಡೆ ಇರಾನ್, ಅದಕ್ಕೆ ಪಕ್ಕದಲ್ಲಿ ಇರಾಕ್, ಕುವೈಟ್, ಮಸ್ಕತ್, ಸೂಡಾನ್, ಲಿಬಿಯಾ, ಸೊಮಾಲಿಯಾ ಮುಂತಾದ ಅನೇಕ ದೇಶಗಳು ಇಸ್ರೇಲನ್ನು ದ್ವೇಷಿಸುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಸೈನ್ಯದ ಬಲವಿರುವ ಈಜಿಪ್ಟ್ ಇಸ್ರೇಲನ್ನು ಮೂರ್ಖತನವಾಗಿ ಹಾಗೆ ಮಾಡಿತ್ತು. ತೋಳಗಳು, ಸಿಂಹಗಳು, ಹುಲಿಗಳು ಒಂದಾಗಿ ಇಸ್ರೇಲನ್ನು ನುಂಗಿಬಿಡಲು ಹೊಂಚು ಹಾಕಿದವು. ಈಜಿಪ್ಟಿನ ನಾಯಕನಾಗಿದ್ದ ನಾಸರ್ ಇಸ್ರೇಲ್ ದೇಶವನ್ನು ಭೂಗೋಳ ನಕ್ಷದಿಂದಲೇ ಅಳಿಸಿ ಬಿಡುವುದಾಗಿ ಸವಾಲಿಟ್ಟನು. ತಿಗಣೆ ಹೊಸಕುವಂತೆ ಇಸ್ರೇಲರನ್ನು ನಾವು ಹೊಸಕಿ ಬಿಡೋಣ, ಹಾಗೆ ಒಂದು ಜನಾಂಗವಿದ್ದದ್ದು ಎಂಬುದು ಲೋಕದವರಿಗೆ ತಿಳಿಯಲೇ ಕೂಡದು ಎಂದೆಲ್ಲ ಮಾತಾಡಿದರು. ಆದರೆ ಅದೇ ಸಮಯದಲ್ಲಿ ಜಗತ್ತಿನಾದ್ಯಂತ ಇದ್ದ ಎಲ್ಲ ಯಹೂದ್ಯರು ಇಸ್ರೇಲ್ ನಡೆಗೆ ಬಂದು ಕೂಡಿದರು. ಹೆಚ್ಚು ಕಡಿಮೆ 40 ದೇಶಗಳಿಂದಲೂ ಅನುದಿನವೂ ಇಸ್ರೇಲ್ ನಡೆಗೆ ಬಂದು ಸೇರಿದರು. ವಿಮೋಚನೆ ಪಡೆದ ವರ್ಷ 1,00,000ಕ್ಕೂ ಹೆಚ್ಚು ಮಂದಿ ಯಹೂದ್ಯರು ಇಸ್ರೇಲಿಗೆ ಬಂದರು. ಅಲ್ಲಿಂದ ಸತತವಾಗಿ ಪ್ರತಿ ವರ್ಷವೂ 25,000, 30,000, 40,000 ಮಂದಿ ಹೆಚ್ಚು ಹೆಚ್ಚಾಗಿ ಯಹೂದ್ಯರು ತಾವು ವಾಸವಾಗಿದ್ದ ಹಲವಾರು ದೇಶಗಳನ್ನು ಬಿಟ್ಟು ತಮ್ಮ ತಾಯ್ನಾಡಿನಲ್ಲಿ ನೆಮ್ಮದಿಯಿಂದ ಬಾಳಬೇಕೆಂದು ಯೆರೂಸಲೇಮಿಗೆ ಧಾವಿಸಿ ಬರುತ್ತಿದ್ದರು. ಇದನ್ನು ಕುರಿತು ಸತ್ಯವೇದವು ಹೇಳುವುದನ್ನು ಓದಿ ನೋಡಿರಿ. ನಿಮ್ಮ ದೇವರಾದ ಕರ್ತನು ದುರಾವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸಿದ ಎಲ್ಲ ದೇಶಗಳಿಂದ ತಿರುಗಿ ಕೂಡಿಸುವನು. ಧರ್ಮೋಪದೇಶ ಕಾಂಡ 33. ನಾನು ನನ್ನ ಮಂದೆಯನ್ನು ಯಾವ ದೇಶಗಳಿಗೆ ಅಟ್ಟಿಬಿಟ್ಟೆನೋ ಆ ಸಕಲ ದೇಶಗಳಿಂದ ಉಳಿದ ಕುರಿಗಳನ್ನು ಕೂಡಿಸಿ ತಮ್ಮ ತಮ್ಮ ಹಟ್ಟಿಗಳಿಗೆ ತಿರುಗಿ ಬರಮಾಡುವೆನು. ಅವು ದೊಡ್ಡ ಪೀಳಿಗೆಯಾಗಿ ಹೆಚ್ಚುವವು. ನಾನು ಅವುಗಳ ಮೇಲೆ ಕುರುಬರನ್ನು ನೇಮಿಸುವೆನು. ಅವರು ಅವುಗಳನ್ನು ಮೇಯಿಸುವರು. ಅವು ಇನ್ನು ಭಯಪಡವು, ಬೆದರವು. ಅವುಗಳಲ್ಲಿ ಒಂದು ಕಡಿಮೆಯಾಗದು. ಇದು ಕರ್ತನ ನುಡಿ. ಯೆರೆಮೀಯ 23:3-4. ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಇದು ಕರ್ತನ ನುಡಿ. ಯೆರೆಮೀಯ 29:14. ಇಗೋ, ನಾನು ಕೋಪ, ರೋಷ, ಮಹಾಕ್ರೋಧ ಭರಿತನಾಗಿ ಈ ಜನರನ್ನು ಯಾವ ದೇಶಗಳಿಗೆ ಅಟ್ಟಿದೆನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ಯೆರೆಮೀಯ 32:37-38. ಈ ದಿನದಲ್ಲಿ ಕರ್ತನು ತನ್ನ ಜನಶೇಷವನ್ನು ಬಿಡಿಸಿಕೊಳ್ಳುವುದಕ್ಕೆ 2ನೇ ಸಾರಿ ಕೈ ಹಾಕಿ ಅಶ್ಶೂರ್ಯ, ಐಗುಪ್ತ್ಯ, ಪತ್ರೋಸ್, ಕೂಷ್, ಎಲಾಮ್, ಶಿನಾರ್, ಹಮಾತ್, ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವೆನು. ಯೆಶಾಯ 11:11-12. ಇಸ್ರೇಲಿನ ದೇವರು ಸೇನಾಧೀಶ್ವರನು ಆದ ಯೆಹೋವನು ಇಂತೆನ್ನುತ್ತಾನೆ, ನಾನು ನನ್ನ ಜನರ ದುರಾವಸ್ಥೆಯನ್ನು ತಪ್ಪಿಸುವಾಗ ಯಹೂದ ದೇಶದಲ್ಲಿಯೂ ಅದರ ಪಟ್ಟಣಗಳಲ್ಲಿಯೂ ನ್ಯಾಯದ ನಿವಾಸವೇ, ಪರಿಶುದ್ಧ ಪರ್ವತವೇ, ಕರ್ತನು ನಿನ್ನನ್ನು ಆಶೀರ್ವದಿಸಲಿ ಎಂದು ಮತ್ತೆ ಮಾತಾಡುವರು. ಯೆರೆಮೀಯ 31:23. ಪ್ರಪಂಚದ ಎಲ್ಲ ಭಾಗಗಳಲ್ಲಿರುವ ಯಹೂದ್ಯರು ಒಂದಾಗಿ ಕೂಡಿ ಬಂದು ಇಸ್ರೇಲಿನಲ್ಲಿ ತುಂಬುವುದನ್ನು, ಅವರು ಬಲ ಹೊಂದುವುದನ್ನು, ಅವರು ಹೊಸ ಹೊಸ ವಿಜ್ಞಾನ ಸಂಶೋಧನೆಗಳನ್ನು ಕಂಡುಹಿಡಿಯುವುದನ್ನು ಸಮೀಪದಲ್ಲಿರುವ ಅರೇಬಿಯಾ ದೇಶದವರು ಸಹಿಸಿಕೊಳ್ಳಲಾಗಲಿಲ್ಲ. 1. ಮೊದಲನೇ ಸ್ವಾತಂತ್ರ್ಯ ಯುದ್ಧ. ಇಸ್ರೇಲ್ ಸ್ವತಂತ್ರ ಗಳಿಸಿದ ಆ ವರ್ಷದಿಂದಲೇ ಸುತ್ತಲಿದ್ದ ದೇಶಗಳೆಲ್ಲವೂ ಯುದ್ಧವನ್ನು ಆರಂಭಿಸಿದವು.
ಮೊದಲ ಯುದ್ಧವು ಇಸ್ರೇಲ್ ಸ್ವತಂತ್ರವಾದ 3ನೇ ದಿನ ಅಂದರೆ 15ನೇ ಮೇ 1948ನೇ ವರ್ಷವೇ ಪ್ರಾರಂಭವಾಯಿತು. ಈಜಿಪ್ಟ್, ಜೋರ್ಡಾನ್, ಇರಾಕ್, ಸಿರಿಯಾ, ಲೆಬನಾನ್ ಮೊದಲಾದ ದೇಶಗಳಿಂದ ಯುದ್ಧ ವೀರರು ಹೊಸ ಇಸ್ರೇಲನ್ನು ಮುತ್ತಿಗೆ ಹಾಕಿದರು. ಈ ಯುದ್ಧವು ಸುಮಾರು 1 ವರ್ಷಗಳ ಕಾಲ ಸತತವಾಗಿ ನಡೆಯಿತು. ಆ ಸಮಯದಲ್ಲಿ ಇಸ್ರೇಲರಿಗೆ ಸರಿಯಾದ ಯುದ್ಧಗಳಿರಲಿಲ್ಲ, ಸರಿಯಾದ ಶಸ್ತ್ರಾಭ್ಯಾಸವಿಲ್ಲ. ಆದಾಗ್ಯೂ ಪ್ರಾಣದ ರಕ್ಷಣೆಗಾಗಿ ಅವರು ಕೊನೆಯವರೆಗೆ ವೀರಾವೇಶದಿಂದ ಹೋರಾಡಿದರು. ಈ ಯುದ್ಧವು ಜುಲೈ 1949ನೇ ವರ್ಷ ಮುಗಿಯಿತು. ಇದರ ಪರಿಣಾಮವಾಗಿ ಇಸ್ರೇಲ್ ದೇಶವು ಯುದ್ಧ ವಿರಾಮ ಒಪ್ಪಂದದಲ್ಲಿ ಸಹಿ ಮಾಡಿತ್ತು. ಇದರಿಂದ ಶಾಂತಿ ಉಂಟಾಗುವುದೆಂದು ಬಯಸಿತು. 2. ಸೀನಾಯಿ ಬೆಟ್ಟದಲ್ಲಿ 2ನೇ ಯುದ್ಧ. ತೀರು ಜಲಮಾರ್ಗವಾಗಿ ಇಸ್ರೇಲರ ಹಡಗುಗಳ ಸಂಚಾರವನ್ನು ಅನುಮತಿಸಲಿಲ್ಲ. 1949ನೇ ವರ್ಷ ಮಾಡಿಕೊಂಡ ಒಪ್ಪಂದವನ್ನು ಈಜಿಪ್ಟ್ ಮತ್ತು ಅದರ ಸುತ್ತಲಿನ ದೇಶಗಳು ಮೀರಿದವು. ಇಸ್ರೇಲಿನ ಮುನ್ನಡೆಯನ್ನು ತಡೆಯಲು ಹಡಗುಗಳನ್ನು ನಾಶ ಮಾಡಲು ಸುತ್ತಲಿದ್ದ ಎಲ್ಲ ದೇಶಗಳು ನಿರ್ಧರಿಸಿದವು. ತಾವು ಮಾಡಿಕೊಂಡ ತೀರ್ಮಾನವನ್ನು ಜಾರಿಗೆ ತಂದವು. ಇದರ ಫಲವಾಗಿ ಇಸ್ರೇಲ್ ಸೈನ್ಯವು ಈಜಿಪ್ಟಿನ ಆಯುಧ ಗೋದಾಮನ್ನು ಉಗ್ರಾಣ ಆಕ್ರಮಣ ಮಾಡಿತು. ಸೀನಾಯ್ ಪರ್ಯಾಯ ದ್ವೀಪವನ್ನು ಇಸ್ರೇಲ್ ಜಯಿಸಿತು. ಗಾಜಾ ಎಂಬ ಭಾಗವು ಇಸ್ರೇಲಿಗೆ ಸೇರಿತು. 1957ನೇ ಮಾರ್ಚ್ ತಿಂಗಳಲ್ಲಿ ಒಂದು ಶಾಂತಿ ಒಪ್ಪಂದವಾಯಿತು. ಇದರ ಪರಿಣಾಮವಾಗಿ ಈಜಿಪ್ಟ್ ಇಸ್ರೇಲಿನ ಹಡಗುಗಳನ್ನು ತಡೆ ಹಿಡಿಯುವುದಿಲ್ಲವೆಂದು ಹೇಳಲಾಯಿತು. ಆದುದರಿಂದ ಇಸ್ರೇಲ್ ದೇಶವು ತಾನು ಹಿಡಿದಿದ್ದ ಈಜಿಪ್ಟಿನ ಭಾಗಗಳನ್ನು ಹಿಂತಿರುಗಿ ಬಿಟ್ಟುಕೊಟ್ಟಿತು. 3. 6 ದಿನಗಳ ಯುದ್ಧ. ಇಸ್ರೇಲಿನ ಇತಿಹಾಸದಲ್ಲಿ ಇದು ಬಹಳ ಪ್ರಾಮುಖ್ಯವಾದ ಒಂದು ಯುದ್ಧ. ಜೂನ್ ತಿಂಗಳು 1967ನೇ ವರ್ಷ ಆ ಯುದ್ಧ ಪ್ರಾರಂಭವಾಯಿತು. ಬೇರೆ ದೇಶಗಳು ಬಹಳ ಸಿದ್ಧತೆಗಳನ್ನು ಮಾಡಿದವು. ಪ್ರತಿಯೊಂದು ಅರೇಬಿಯರ ದೇಶಗಳಲ್ಲೂ ಹೇರಳವಾದ ಹಣವಿದ್ದದ್ದರಿಂದಲೂ ಪೆಟ್ರೋಲ್ ಮಾರಾಟದ ಮೂಲಕ ಹೇರಳವಾಗಿ ಸಂಪಾದನೆ ಮಾಡಿಕೊಂಡಿದ್ದರಿಂದಲೂ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ಸಾಮಗ್ರಿಗಳನ್ನು ಹೆಚ್ಚಾಗಿ ಖರೀದಿಸಿದರು. ಈ ಯುದ್ಧಕ್ಕೆ ಈಜಿಪ್ಟ್ ನಾಯಕತ್ವ ವಹಿಸಿ ನಡೆಸಿತು. ಅದಕ್ಕೆ ಸಾಧಕವಾಗಿ 13 ಕೊಲ್ಲಿ ರಾಜ್ಯಗಳು ಸಹಾಯಕ್ಕೆ ಬಂದವು. ಇಸ್ರೇಲ್ನೊಂದಿಗೆ ಮಾಡಿಕೊಂಡಿದ್ದ ಎಲ್ಲ ಒಪ್ಪಂದಗಳು ಮುರಿಯಲ್ಪಟ್ಟಿತ್ತು. ಇಸ್ರೇಲ್ ದೇಶದ ಹಡಗುಗಳನ್ನು ಈಜಿಪ್ಟ್ ಸೂಯಸ್ ಕಾಲುವೆಯ ಮುಖಾಂತರ ಹೋಗಲು ಒಪ್ಪಿಗೆ ಕೊಡಲಿಲ್ಲ. ಮೊದಲು ಈಜಿಪ್ಟ್ ತನ್ನ ಕಾಲಾಳುಗಳ ಪಡೆಯನ್ನು ಸೀನಾಯ್ ಮರುಭೂಮಿಯ ಮಾರ್ಗವಾಗಿ ನಡೆಸಿಕೊಂಡು ಬಂದಿತ್ತು. ಅದರ ನಂತರ ಜೋರ್ಡಾನ್ ಇಸ್ರೇಲಿನ ಪೂರ್ವ ಭಾಗವನ್ನು ಆಕ್ರಮಿಸಿಕೊಂಡಿತ್ತು. ಅದರ ಜೊತೆಗೆ ಸಿರಿಯಾ ದೇಶವೂ ಸಹ ಯುದ್ಧದಲ್ಲಿ ಧುಮುಕಿತ್ತು. ಏಕ ಸಮಯದಲ್ಲಿ ಈ 3 ದೇಶಗಳು ಇಸ್ರೇಲಿನ 3 ಭಾಗಗಳನ್ನು ಆಕ್ರಮಣ ಮಾಡಿದ್ದರಿಂದ ಇಸ್ರೇಲ್ ಪೂರ್ಣ ಬಲದಿಂದ ಆಕ್ರಮಣವನ್ನು ಎದುರಿಸಲು ಸಿದ್ಧ ಮಾಡಿಕೊಳ್ಳಬೇಕಾಯಿತು. ಕರ್ತನು ಇಸ್ರೇಲಿಗೆ ಸಹಾಯಕನಾಗಿ ನಿಂತಿದ್ದರಿಂದ ಪ್ರತಿ ದಿನದ ಯುದ್ಧದಲ್ಲಿಯೂ ದೊಡ್ಡ ದೊಡ್ಡ ಅದ್ಭುತಗಳು ನಡೆದವು. ಈಜಿಪ್ಟಿನ ದೊಡ್ಡ ದೊಡ್ಡ ಟ್ಯಾಂಕಿಗಳು ನಾಶವಾದವು. ಇಸ್ರೇಲ್ ಪೂರ್ಣ ಬಲದಿಂದ ವೀರಾವೇಶದಿಂದ ಹೋರಾಡಿದ್ದರಿಂದ ಬೇರೆ ದೇಶಗಳಿಗೆ ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ, ಹಿಂಜಾರಿದರು. ಇಸ್ರೇಲ್ ಪಡೆದ ಜಯವನ್ನು ಪ್ರಪಂಚವೇ ವೀಕ್ಷಿಸಿ ಅಚ್ಚರಿಗೊಂಡಿತು. ಯೂದಾಯ, ಸಮಾರ್ಯ ಮೊದಲಾದ ಭಾಗಗಳನ್ನು ಇಸ್ರೇಲ್ ಹಿಡಿದುಕೊಂಡಿತ್ತು. ಗಾಜಾ ಪ್ರದೇಶವಿಡೀ ಇಸ್ರೇಲರ ಆಡಳಿತಕ್ಕೆ ಒಳಪಟ್ಟಿತ್ತು. ಸೀನಾಯ್ ಮರುಭೂಮಿಯನ್ನು, ಗೋಲಾನ್ ಹೈಟ್ ಮೊದಲಾದ ಭಾಗಗಳನ್ನು ಇಸ್ರೇಲ್ ವಶಪಡಿಸಿಕೊಂಡಿತ್ತು. ಇಸ್ರೇಲಿನ ಬಲವನ್ನು, ಸೈನ್ಯದ ಬಲವನ್ನು ಸುತ್ತಲಿದ ಇತರ ದೇಶಗಳು ಅರಿತುಕೊಂಡವು. ಇಸ್ರೇಲ್ ತಾನು ಗೆದ್ದಂತಹ ಪ್ರದೇಶಗಳನ್ನು ಹಿಂದೆ ಕೊಡುವುದಿಲ್ಲವೆಂದು ಖಡಾಖಂಡಿತವಾಗಿ ತಿಳಿಸಿದರು. 4. ಯಾಮ್ ಕಿಪ್ಪರ್ ಯುದ್ಧ. ಈ ಯುದ್ಧವು 1973ನೇ ವರ್ಷ ಅಕ್ಟೋಬರ್ ತಿಂಗಳು ಪ್ರಾರಂಭವಾಯಿತು. ಅನಿರೀಕ್ಷಿತವಾದ ಸಮಯದಲ್ಲಿ ಈಜಿಪ್ಟ್ ಮತ್ತು ಸಿರಿಯಾ ದೇಶಗಳು ಒಂದಾಗಿ ಇಸ್ರೇಲನ್ನು ಆಕ್ರಮಿಸಿದವು. ಪ್ರಾರಂಭದಲ್ಲಿ ಇಸ್ರೇಲರು ಅನೇಕ ಯುದ್ಧ ವೀರರನ್ನು ಕಳೆದುಕೊಂಡರು. ಆದರೂ ತಮ್ಮನ್ನು ಬಲಪಡಿಸಿಕೊಂಡು ವಿರೋಧಿಗಳ ಬಲವನ್ನು ಮುರಿದರು. ಈ ಯುದ್ಧವು 13 ದಿನಗಳು ಸತತವಾಗಿ ನಡೆಯಿತು. ಇಸ್ರೇಲ್ ದೇಶವು ಸ್ವತಂತ್ರವಾದುದರಿಂದ ಈ ಯುದ್ಧವು ಬಹಳ ಘೋರವಾಗಿತ್ತು. ಈಜಿಪ್ಟ್ ದೇಶವು 1,00,000 ಸೈನ್ಯವನ್ನು
ಸುಯಾಸ್ ಕಾಲುವೆಯ ಮೂಲಕ ಇಸ್ರಾಯೇಲಿನ ಮೇರೆಯ ಬಳಿ ತಂದಿತ್ತು. ಹೆಚ್ಚು ಕಡಿಮೆ 103 ಮೈಲಿ ದೂರಕ್ಕೆ ಈ ಸೈನ್ಯವು ಮುಂದುವರಿದು ಬಂದಿತ್ತು. ಈ ಯುದ್ಧದಲ್ಲಿ 8 ಕೊಲ್ಲಿ ರಾಜ್ಯಗಳು ಇಸ್ರಾಯೇಲಿಗೆ ವಿರೋಧವಾಗಿ ಎದ್ದವು. ರಷ್ಯಾ ಕೊಲ್ಲಿ ರಾಜ್ಯಗಳಿಗೂ ಸಹಾಯಕವಾಗಿ ನಿಂತವು. ಅದೇ ಸಮಯದಲ್ಲಿ ಅಮೆರಿಕ ದೇಶವು ಇಸ್ರಾಯೇಲಿಗೆ ಪೂರ್ಣವಾದ ಬೆಂಬಲ ನೀಡಿತ್ತು, ಇಸ್ರಾಯೇಲನ್ನು ಬಲಗೊಳಿಸಿ ದೃಢಪಡಿಸಿತ್ತು. ಆದರೆ ಯುದ್ಧದಲ್ಲಿ ಇಸ್ರಾಯೇಲ್ ಬಹಳ ಯುಕ್ತಿಯಿಂದ ರಾಜತಂತ್ರದಿಂದ ಈಜಿಪ್ಟಿನ ಆಕ್ರಮಣವನ್ನು ತಡೆಹಿಡಿದು ನಿಲ್ಲಿಸಿತು. ಹೆಚ್ಚು ಕಡಿಮೆ 20,000 ಇಸ್ರಾಯೇಲ್ ಸೈನಿಕರು 100,000 ಈಜಿಪ್ಟಿನವರನ್ನು ಹಿಂದಟ್ಟಿ ಓಡುವಂತೆ ಮಾಡಿತು. ಈಜಿಪ್ಟಿನ ಅನೇಕ ಪಟ್ಟಣಗಳನ್ನು ಇಸ್ರಾಯೇಲರು ಹಿಡಿದುಕೊಂಡರು. ವಿರೋಧಿಗಳ ಯುದ್ಧ ಟ್ಯಾಂಕುಗಳು ನಿರ್ಮೂಲಗೊಂಡವು. ಈ ಯುದ್ಧದಲ್ಲಿ 25,000 ಸೈನಿಕರು ಸತ್ತರೆಂದು ಲೆಕ್ಕಿಸಲಾಗಿದೆ. 45,000 ಕೋಟಿ ರೂಪಾಯಿಗಳ ಯುದ್ಧ ಸಾಮಗ್ರಿಗಳು ಉರಿದು ಬೂದಿಯಾದವು. 5. ಸಮಾಧಾನದ ಒಡಂಬಡಿಕೆ. ಇದುವರೆಗೂ ನಡೆದ ಯುದ್ಧದಲ್ಲಿ ಸೋತು ಹೋದ ಈಜಿಪ್ಟ್ ಇಸ್ರಾಯೇಲ್ರೊಂದಿಗೆ ಸಮಾಧಾನದ ಒಡಂಬಡಿಕೆ ಬಂದಿತ್ತು. ಜೂನ್ ತಿಂಗಳ 1977ನೇ ವರ್ಷ ಇತಿಹಾಸದಲ್ಲಿ ವಿಶೇಷವಾದ ಒಂದು ಸಂಧಾನವಾಯಿತು. ಅದರ ಫಲವಾಗಿ ಈಜಿಪ್ಟಿನ ಅಧಿಪತಿ ಅನ್ವರ್ ಸಾದತ್ ಮತ್ತು ಇಸ್ರೇಲಿನ ಪ್ರಧಾನಿ ಒಡಂಬಡಿಕೆಯ ಮಾಡಿಕೊಂಡರು. ಇನ್ನು ಮೇಲೆ ತಮ್ಮಲ್ಲಿ ಯುದ್ಧಗಳು ಬೇಡ ಎಂಬ ನಿರ್ಧಾರಕ್ಕೆ ಬಂದರು. 1977ನೇ ವರ್ಷ ನವೆಂಬರ್ 21ನೇ ದಿನದವರೆಗೂ ಈಜಿಪ್ಟ್ ಅಧಿಪತಿಯಾದ ಅನ್ವರ್ ಇಸ್ರೇಲ್ ದೇಶಕ್ಕೆ ಹೋಗಿ ಶಾಂತಿ ಮಾತುಕತೆ ನಡೆಸಿದರು. ಅನೇಕ ಒಪ್ಪಂದಗಳಿಗೆ 2 ದೇಶಗಳು ಸಹಿ ಹಾಕಿದ್ದವು. ಅದರಲ್ಲಿ ಅಮೆರಿಕದ ರಾಷ್ಟ್ರಪತಿ ಜಿಮ್ಮಿ ಕಾರ್ಟರ್ ಮುಖ್ಯವಾದ ಜವಾಬ್ದಾರಿಕೆ ವಹಿಸಿ ಶಾಂತಿಯನ್ನು ಪರಿಪಾಲಿಸಲು ಬೆಂಬಲ ನೀಡಿದರು. 6. ಪುನಃ ಯುದ್ಧದ ಮೋಡಗಳು. 1982ನೇ ವರ್ಷ ಜೂನ್ ತಿಂಗಳು ಪ್ಯಾಲೆಸ್ತೀನ್ ವಿಮೋಚನಾ ಕಲಹಗಾರರು ಲೆಬನಾನ್ ದೇಶದ ದಕ್ಷಿಣದಲ್ಲಿ ಹುದುಗಿ ಇಸ್ರಾಯೇಲಿನ ಮೇರೆಗಳನ್ನು ಆಕ್ರಮಣ ಮಾಡಿದರು. ಅದನ್ನು ಭರಿಸಲಾರದ ಇಸ್ರೇಲ್ ಉದ್ರೇಕದಿಂದ ತನ್ನ ವಿಮಾನಗಳನ್ನು ಲೆಬನಾನ್ ದೇಶದೊಳಗೆ ಕಳುಹಿಸಿ ಎಲ್ಲೆಲ್ಲಿ ಪ್ಯಾಲೆಸ್ಟೀನ್ ಗೊರಿಲ್ಲಗಳು ಶಿಬಿರಗಳನ್ನು ಹಾಕಿಕೊಂಡಿದ್ದರೋ ಅಲ್ಲೆಲ್ಲ ಸಿಡಿಮದ್ದುಗಳನ್ನು ಬಿಸಾಡಿ ಅವರೆಲ್ಲರನ್ನು ನಾಶ ಮಾಡಿದರು. ಇದರ ಫಲವಾಗಿ ಲೆಬನಾನಿನಲ್ಲಿದ್ದ ಗೋರಿಲ್ಲಗಳು ಪೂರ್ಣವಾಗಿ ಓಡಿ ಹೋದರು. ಈ ಯುದ್ಧಗಳನ್ನೆಲ್ಲ ನಾವು ನೋಡುವಾಗ ಕರ್ತನು ಇಸ್ರೇಲ್ ದೇಶಕ್ಕಾಗಿ ಎಷ್ಟು ಆಸಕ್ತಿಯಿಂದ ಯುದ್ಧ ಮಾಡುತ್ತಾನೆಂದು ನಾವು ತಿಳಿದುಕೊಳ್ಳಬಹುದು. ಇಸ್ರೇಲ್ ಮೇಲಿದ್ದ ದೇವರ ಕೋಪ ಅಗಲಿ ಅವರ ಮೇಲೆ ಕನಿಕರ ಹುಟ್ಟಿದ್ದನ್ನು ನಾವು ಕಾಣುತ್ತೇವೆ. ಕರ್ತನು ತನ್ನ ಜನರಿಗಾಗಿ ಉತ್ಕಟಾಭಿಮಾನಗೊಂಡು ಎದ್ದೇಳುವನು. ಕರ್ತನ ಪ್ರವಾದನೆಗಳೆಲ್ಲವೂ ಇಂದು ನೆರವೇರುತ್ತಿದೆ. ಸತ್ಯವೇದದಲ್ಲಿ ಕರ್ತನು ತನ್ನ ಬರೋಣವನ್ನು ಕುರಿತು ಕೊಟ್ಟಿರುವಂತಹ ಎಲ್ಲ ಪ್ರವಾದನೆಗಳು ನೆರವೇರುವುದನ್ನು ನಾವು ಕಾಣುತ್ತೇವೆ. ಆದುದರಿಂದ ಆತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕಾದುದನ್ನು ಬಹಳ ಅವಶ್ಯವೆಂಬುದನ್ನು ಕುರಿತು ನಮಗೆ ಎಚ್ಚರಿಕೆ ಕೊಡುತ್ತದೆ. ಅಪೊಸ್ತಲನಾದ ಪೌಲನು ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದ್ವೀಪದಂತೆ ಅದಕ್ಕೆ ಲಕ್ಷ್ಯ ಕೊಡುವುದು ಒಳ್ಳೆಯದು. 2 ಪೇತ್ರ 1:19. ನೀವು ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಮತ್ತಾಯ 24:44. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.